ಡಿಯರ್ ಫ್ರೆಂಡ್ಸ್, ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಗ್ರಹಿಕೆಯ ಪ್ರಮಾದ ಮೀಸಲಾತಿ ವಿವಾದ ಅನ್ನುವಂಥ ಒಂದು ಆರ್ಟಿಕಲ್ ಬಂದಿದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಈ ಒಂದು ಮೀಸಲಾತಿ ಹಟಾವ್ ದೇಶ್ ಬಚಾವ್, ರಿಸರ್ವೇಶನ್ ಹಟಾವ್ ದೇಶ್ ಬಚಾವ್ ಅನ್ನುವಂಥ ಆಂದೋಲನ ನಡೀತಾ ಇದೆ. ಇದರ ಪ್ರಕಾರ ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ಜಾತಿ ಆಧಾರದ ಮೇಲೆ ನೀಡಬಾರ್ದು. ಆಮೇಲೆ ಒಬ್ಬರಿಗೆ ಒಂದು ಮನೆಯಲ್ಲಿ ಒಂದೇ ಹುದ್ದೆಯನ್ನ ನೀಡಬೇಕು. ಆಮೇಲೆ ಈ ಒಂದು ಆದಾಯ ಇರುವಂತ ಒಂದು ಕ್ರೈಟೇರಿಯಾನ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಅವರ ಒಂದು ಡಿಮ್ಯಾಂಡ್ ಆಗಿದೆ ಗೈಸ್. ಓಕೆ, ಇಲ್ಲಿ ನಾನು ಮೀಸಲಾತಿ ವಿರೋಧಿನೂ ಅಲ್ಲ, ಏನೂ ಅಲ್ಲ. ಆದರೆ ನನ್ನ ಉದ್ದೇಶ ಇಷ್ಟೇ, ಮೀಸಲಾತಿ ಯಾರು ಬಡವರಿದಾರೋ ಅವರಿಗೆ ಮಾತ್ರ ಸಿಗಬೇಕು, ಜಾತಿಯ ಆಧಾರದ ಮೇಲೆ ಅಲ್ಲ. ಜಾತಿಯ ಆಧಾರದ ಮೇಲಿನ ಮೀಸಲಾತಿ ಎಲ್ಲಿ ತನಕ ಮುಂದುವರಿತೈತಿ ಅಲ್ಲಿ ತನ ಜಾತಿಗಳ ನಡುವೆ ನಡೆಯುವ ತಾರತಮ್ಯ ಮುಂದುವರಿಯುತ್ತದೆ. ಯಾಕಂದ್ರೆ ಮೀಸಲಾತಿ ಇರೋದ್ರಿಂದಾನೇ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬರ ಜಾತಿ ಬೇರೆಯವರಿಗೆ ಗೊತ್ತಾಗ್ತಾ ಇದೆ. ಗೊತ್ತಾದಾಗಿಂದ ಈ ಒಂದು ತಾರತಮ್ಯ ಮುಂದುವರಿತಾ ಇದೆ. ಆದ್ದರಿಂದ ಮೀಸಲಾತಿ ಮತ್ತು ನಮ್ಮ ದೇಶದೊಳಗೆ ಜಾತಿ ಪದ್ಧತಿ ಹೋಗ್ಲೇಬೇಕು, ಇದ್ರೊಳಗೆ ಏನೂ ಡೌಟ್ ಇಲ್ಲ. ಆದ್ರೆ ಈ ಜಾತಿ ಪದ್ಧತಿ ಹೋಗ್ಲಿಕ್ಕೆ ಮನಸ್ಥಿತಿ ಬದಲಾಗಬೇಕು. ಮೀಸಲಾತಿಯಿಂದ ಮನಸ್ಥಿತಿ ಬದಲಾಗೋದಿಲ್ಲ. ಶಿಕ್ಷಣಕ್ಕೆ ಆ ಶಕ್ತಿ ಇದೆ. ಓಕೆ, ಸೊ ನನ್ನ ಒಂದು ಅನಿಸಿಕೆಯಲ್ಲಿ ಮೀಸಲಾತಿ ಇವತ್ತು ನೋಡಿ 50% ರೀಚ್ ಅದು ಓವರ್ ಫ್ಲೋ ಆಗಬಾರ್ದು ಅಂತ 1992 ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಅಂಡ್ ಯಾವ ಪ್ರಕರಣದೊಳಗೆ ಹೇಳೈತಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮಂಡಲ್ ವರದಿಯ ಪ್ರಕಾರ OBCಗೆ 27% ಮೀಸಲಾತಿಯನ್ನು ಕೊಟ್ಟೈತಿ. ಅಂಡ್ ಇವನ್ ಕರ್ನಾಟಕದೊಳಗೆ ಚಿನ್ನಪ್ಪ ರೆಡ್ಡಿ ಆಯೋಗ 1990 ಈ ಒಂದು ಮೀಸಲಾತಿಗಾಗಿ ಅಪಾಯಿಂಟ್ ಮಾಡಿದ್ದು. ಆಮೇಲೆ ಇವತ್ತು ರಾಜಕೀಯದೊಳಗೆ ಎದಕ್ಕೆ ಮೀಸಲಾತಿ ಬೇಕಾಗಿತ್ತು? ಐ ಮೀನ್, ಕೆಲವೊಂದಿಷ್ಟು ರಾಜಕೀಯ ನಾಯಕರುಗಳು ತಾವು ಅಷ್ಟೇ ಅಧಿಕಾರವನ್ನ ತಮ್ಮ ಮಕ್ಕಳಿಗೆ ಮುಂದುವರಿಸ್ತಾ ಇದ್ದಾರೆ. ಯಾರು ತಮ್ಮದೇ ಕಮ್ಯುನಿಟಿ ಅವರಿಗೆ ಬಿಟ್ಟು ಕೊಡ್ತಿದ್ದಾರೆ ಹೇಳಿ? ನೀವು ನೋಡಿ, ಖರ್ಗೆ ಫ್ಯಾಮಿಲಿ ಅವ್ರು ನೋಡಿ, ಮೊದಲು ಅವರು 20-30 ವರ್ಷ 40 ವರ್ಷದಿಂದ ರಾಜಕೀಯದೊಳಗಿದ್ದಾರೆ. ಈಗ ಅವ್ರ ಮಕ್ಕಳಿಗೆನೆ ಎಲ್ಲ ಮಿನಿಸ್ಟ್ರು ಎಲ್ಲ MLA ಮಾಡ್ತಿದ್ದಾರೆ. ಅವ್ರದೇ ಕಮ್ಯುನಿಟಿ ಅವರಿಗೆ ಯಾಕೆ ಬಿಟ್ಟು ಕೊಡ್ತಾ ಇಲ್ಲ? ಎಸ್, ಇದು ಎಲ್ಲಾ ಒಂದು ಸಮುದಾಯದೊಳಗೂ ಇದೇ ಸಮಸ್ಯೆ ಇದೆ. ಇದು ತಪ್ಪು. ಅದು ಯಾವುದೇ ಜಾತಿಯವ್ರು ಮಾಡಲಿ ಅದು ತಪ್ಪು. ಅಂಡ್ 2019 ಮತ್ತೆ ರಾಜಕೀಯವಾಗಿ ಮೀಸಲಾತಿಯನ್ನ ನೀಡಿ 10% EWS ಅವ್ರಿಗೆ ಮೀಸಲಾತಿ ನೀಡಿದ್ದು ಇದು ಕೂಡ ಸಂವಿಧಾನದ ಉಲ್ಲಂಘನೆಯೇ ಆಗಿದೆ. ಆದರೆ ಇವತ್ತಿನವರೆಗೂ ಯಾರು ಪ್ರಶ್ನೆ ಮಾಡಿಲ್ಲ. ಆಮೇಲೆ ಆರ್ಟಿಕಲ್ 330 ಮತ್ತು 332ನೇ ವಿಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯಲ್ಲಿ ಆ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ರಾಜಕೀಯ ಮೀಸಲಾತಿಯನ್ನ ನೀಡಿದ್ದು. ಇದು ಅಂತೂ ಘೋರ ಅಪರಾಧ. ಯಾಕಂದ್ರೆ ಯಾವ ರಾಜಕೀಯ ನಾಯಕರು ಕೂಡ ತಾವು ಅಧಿಕಾರ ಅನುಭವಿಸಿದ ತಮ್ಮದೇ ಕಮ್ಯುನಿಟಿಯವರು ಅಧಿಕಾರವನ್ನ ಎಂಜಾಯ್ ಮಾಡಲಿ ಅಂತ ಯಾರೂ ಬಿಟ್ಟಿಲ್ಲ. ಅದು OBCನೂ ಆಗಲಿ, ಜನರಲ್ ಕ್ಯಾಟಗರಿನೇ ಆಗಲಿ, ಅದು SC STನೇ ಆಗಲಿ, ಇದು ತಪ್ಪು. ಓಕೆ, ಹಿಂದುಳಿದ ಸಮುದಾಯಗಳನ್ನ ಉಪವರ್ಗೀಕರಣ ಮಾಡಿ ಒಳ ಮೀಸಲಾತಿ ಮಾಡೋದು ಇದು ಅಗೇನ್ ಕಾಂಪ್ಲಿಕೇಟೆಡ್ ಮಾಡ್ತಾ ಇರುವಂತ ವಿಷಯ. ಅವತ್ತು ಭಾರತವನ್ನ ಧರ್ಮದ ಆಧಾರದ ಮೇಲೆ ಒಡೆದು 200 ವರ್ಷ ಬ್ರಿಟಿಷರ್ ಆಳಿದ್ದಾರೆ. ಅಂಡ್ ಈಗ ಜಾತಿಯ ಆಧಾರದ ಮೇಲೆ ರಿಸರ್ವೇಶನ್ ಹೆಸರಿನಲ್ಲಿ ಇವತ್ತಿನ ರಾಜಕಾರಣಿಗಳು ಆಳ್ತಿದ್ದಾರೆ. ರಿಸರ್ವೇಶನ್ ಕೊಟ್ಟು ಯಾರನ್ನೋ ಉದ್ಧಾರ ಮಾಡಬೇಕು ಅನ್ನೋದು ಯಾವ ಪೊಲಿಟಿಕಲ್ ಪಕ್ಷದೊಳಗಿಲ್ಲ. ರಿಸರ್ವೇಶನ್ ತೆಗಿತೀವಿ ಅಂದ್ರೆ ಜಸ್ಟ್ ಎಲೆಕ್ಷನ್ ಒಳಗೆ ಸೋಲ್ತೀವಿ ಅನ್ನುವಂತ ಭಯ. ಓಕೆ, ಕುಟುಂಬದ ಆರ್ಥಿಕ ಆದಾಯದ ಮಿತಿಯ ಆಧಾರದ ಮೇಲೆ ಕ್ರಿಮಿ ಲೇಯರ್ನ ಹಾಕಿ ಯಾರಿಗೆ ಬೇಕಾದವ್ರಿಗೂ ಕೂಡ ಮೀಸಲಾತಿ ದೊರೀಲಿ, ಮೀಸಲಾತಿಯನ್ನು ಮುಂದುವರಿಸಲಿ. ಆದರೆ ಯಾರು ಬಡವರಿದ್ದಾರೆ, ಯಾರಿಗೆ ಇನ್ನೂವರೆಗೆ ಆದ್ರೂ ಮೀಸಲಾತಿ ದೊರೆತಿಲ್ಲ, ಅಂಥವ್ರಿಗೆ ಮೀಸಲಾತಿ ಕೊಟ್ಟಾಗ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಗೈಸ್. ಶ್ರೀಮಂತ ಕುಟುಂಬದವ್ರಿಗೆ ಯಾಕೆ ಮೀಸಲಾತಿ ಬೇಕು, ಅದು ಯಾವ ಜಾತಿಯವರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದರೆ ಮೀಸಲಾತಿ ಮಾತ್ರ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸೇರ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಅದನ್ನು ಬಿಟ್ಟು ಮೀಸಲಾತಿನ ಕಂಪ್ಲೀಟ್ ಆಗಿ ತೆಗೆದುಗಿ ಅಂತಲ್ಲ. ಆದರೆ ಇವತ್ತು ಆ ಮಾಡಿರುವ ಉದ್ದೇಶ ಸರ್ವ್ ಆಗ್ತಾ ಇಲ್ಲ. ಓಕೆ, ಬೇರೆಯವರು ಅದರ ಉಪಯೋಗವನ್ನು ಹೆಚ್ಚು ತಗೋತಿದ್ದಾರೆ ಹೊರತು ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಪಾಪ ಅವರಿಗೆ ಇನ್ನೂ ಅವೇರ್ನೆಸ್ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಗೈಸ್. ಥ್ಯಾಂಕ್ ಯು ಸೋ ಮಚ್.